ಚಲುವರಾಯಸ್ವಾಮಿ ವರ್ಸಸ್ ಎಚ್ಡಿಕೆ ನಡುವೆ 120 ಸೀಟ್ ಫೈಟ್. 120 ಸ್ಥಾನ ಗೆದ್ದು ತೋರಿಸಲಿ ಅಂತ ಚಲುವರಾಯಸ್ವಾಮಿ ಸವಾಲು ಹಾಕಿದ್ದಾರೆ. 120 ಸ್ಥಾನ ಗೆಲ್ಲುವ ದಿನ ಬರುತ್ತೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. 120 ಸೀಟು ಗೆಲ್ಲೋ ದಿನ ಬರುತ್ತೆ, ಅಲ್ಲಿವರೆಗೂ ನಾನೇನು ಸಾಯಲ್ಲ. 18 ಸ್ಥಾನ ಗೆದ್ದು ಇನ್ನೂ ಉಳಿದಿದ್ದೀವಿ. ನಿಮ್ಮ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ? 100 ವರ್ಷಗಳ ಪಕ್ಷ ತಮಿಳುನಾಡಿನಲ್ಲಿ ಡಿಎಂಕೆ ತಲೆ ಮೇಲೆ ಕೈ ಇಟ್ಟಿದೆ. ಪಂಜಾಬ್ ಬಿಹಾರದಲ್ಲಿ ಎಲ್ಲೆಲ್ಲಿ ಬಂದು ನಿಂತಿದ್ದೀರಾ ಅಂತ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲಿ 120 ಸೀಟ್ ತಗೊಂಡು ನಾವೇ ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ. 120 ಸೀಟ್. ಡಿ ಕೆ ಶಿವಕುಮಾರು ಏನು ಹೇಳವ್ರೆ, ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರುತ್ತೆ, ಬರೆದಿಟ್ಕೊಳ್ಳಿ. ಚಾಲೆಂಜ್ ಮಾಡ್ತಾರಾ ಕೇಳಿ, ಬರಲಿ. ಅವರು ಬಿ ಜೆ ಪಿಯಿಂದ ಹೊರಗಡೆ ಬರ್ತಾರ ಕೇಳ್ರಿ, ಬರೋಕ್ಕೆ ಹೇಳ್ರಿ. ಫಸ್ಟು ನೋಡ್ರಿ, ಅವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವರು ಅಲಯನ್ಸಿಂದ ಹೊರಗಡೆ ಬರಬೇಕು. ಇದು ಒಂದು ನಡೆದೋಗ್ಲಿ. ಯಾವ ಮೈತ್ರಿಲಿದ್ರೂ 28ಕ್ಕೆ ಕಾಂಗ್ರೆಸ್ ಸರ್ಕಾರ ಇದೇ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವನೇ. ಸಿದ್ದರಾಮಯ್ಯನವರು, ಖರ್ಗೆಯವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವ್ರ ಲೀಡರ್ಶಿಪ್ನಲ್ಲಿ ಮತ್ತೆ ಇದೇ ಸರ್ಕಾರ ಬರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕಳೆದ 20 ವರ್ಷದಿಂದ ಏನು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ಇವರ ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನು ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಸೀಟ್ ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಸುಲಭವಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನು ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ತೋರಿಸಿ ಅಂತ ಹೇಳಿ ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ರು ಭಾಳ ದಿವಸ. ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ. 18 ಸೀಟಾದರೂ ಗೆದ್ದಿದ್ದೀವಲ್ಲ, 18 ಸೀಟು 19 ಸೀಟ ಗೆದ್ದಿದ್ವಲ್ಲ ಇದರಲ್ಲಿ. ಇವತ್ತು ಮಮತಾ ಬ್ಯಾನರ್ಜಿ ಅಂತವರು 3 ಟರ್ಮು ಮುಖ್ಯಮಂತ್ರಿ, ನವೀನ್ ಪಟ್ನಾಯಕ್ 5 ಟರ್ಮ್ ಮುಖ್ಯಮಂತ್ರಿ. ಅವ್ರ ಸ್ಟ್ರಗಲ್ ನೋಡ್ತಾ ಇದ್ದೀನಿ. ಈ ಕಾಂಗ್ರೆಸ್ದೇ ತಗೊಳ್ಳಿ, ಪಾಪ ಅವ್ರಿಗೆ ಹೇಳ್ತೀನಿ, ಅದು ಯಾರು ನನ್ನ ಸ್ನೇಹಿತ ಹೇಳ್ದ ಅಂದ್ರಲ್ಲ, ಕಾಂಗ್ರೆಸ್ ಪರಿಸ್ಥಿತಿ 30 ವರ್ಷದ ಇತಿಹಾಸ ಇರೋ ಪಕ್ಷ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದ್ರು, ತಮಿಳುನಾಡಿನಲ್ಲಿ 5 ಸೀಟ್ ಗೆದ್ದು ಡಿಎಂಕೆ ಅವರು ಟೋಪಿ ಹಾಕಿ ಈಗ ಅಲ್ಲೆಲ್ಲ ಹೋಗಿ ಸೇರ್ಕೊಂಡವ್ರೆ. ಪಂಜಾಬ್ ಪರಿಸ್ಥಿತಿ ಏನಾಗಿದೆ, ವೆಸ್ಟ್ ಬೆಂಗಾಲಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.